ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವಿಷಯ ಬಂದುಬಿಟ್ಟು ಇವತ್ತು ನಾವು ಹೋಗ್ತಿರೋದು ದಾರಿ ಕಡಿಯೋಕ್ಕೆ ಅಂತ. ದಾರಿ ಕಡಿಯೋದಂದರೆ ನಮ್ಮ ಊರಲ್ಲಿ ಪ್ರತಿ ವರ್ಷಕ್ಕೊಂದು ಸಲ ಮಂಜ ಮಾಡ್ತಾರೆ. ಹಾಗಾಗಿ ನಾವು ದಾರಿ ಕಡಿಯೋದಂತ ಹೋಗ್ತೀವಿ. ದಾರಿ ಕಡಿಯೋದಂದರೆ ಇಲ್ಲಿ ಹಿಂದೆ ಕಾಣ್ತಿದೆಯಲ್ಲ, ಈ ದೇವಸ್ಥಾನದಲ್ಲಿ ಚೌಡೇಶ್ವರಿ ಮೂರ್ತಿಯನ್ನು ತಗೊಂಡೋಗ್ಬಿಟ್ಟು ಮಧ್ಯ ಕಾಡಲ್ಲಿ ಮಂಜ ಅಂತ ಮಾಡ್ತೀವಿ. ಆ ಹೋಗೋ ದಾರಿ ಫುಲ್ಲು ಕ್ರಿಟಿಕಲ್ ಆಗಿರುತ್ತೆ, ಮರ ಮತ್ತು ಗಿಡ ಎಲ್ಲ ಬಂದು ಕೂಡೋಗಿರುತ್ತೆ. ಆ ರೀಸನ್ನಿಗೆ ಊರವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ದಾರಿ ಕಡಿಯೋದಂತ ಮಾಡ್ತೀವಿ. ಹಾಗೆ ಈ ವಿಡಿಯೋ ತುಂಬ ಕ್ರೇಜಿಯಾಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಕಾಮಿಡಿ ಕೂಡ ಇರುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿ. ಮಂಜ ಎಲ್ಲಿ ಮಾಡ್ತಾರೆ, ಯಾವ ಪ್ಲೇಸಲ್ಲಿ ಮಾಡ್ತಾರೆ, ನಾವು ಹೋಗೋ ದಾರಿ ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡ್ತಾರೆ ಗೈಸ್. ನಾವು ಇವತ್ತು ಹೊಡ್ತಾ ಇದ್ದೀವಿ. ನಮ್ಮೂರು ಹುಡುಗರು ಕೂಡ ರೆಡಿಯಾಗಿದ್ದಾರೆ ನೋಡಿ ಗೈಸ್. ನಮ್ಮೂರು ಹುಡುಗರು ಕೂಡ ರೆಡಿಯಾಗಿ ನಿಂತಿದ್ದಾರೆ. ನಾವು ಇವಾಗ ಹೋಗ್ತಿದ್ದೀವಿ ಗೈಸ್. ಹಿಂದೆ ಹಾಕಿರೋ ಪೋಸ್ಟರ್ನ ಒಂದ್ಸಲ ಓದ್ಕೊಳ್ಳಿ. ಏಪ್ರಿಲ್ 14ಕ್ಕೆ ಈ ದೇವಸ್ಥಾನದಲ್ಲಿ ವಾರ್ಷಿಕ ಪೂಜೆ ಇರುತ್ತೆ. ಹಾಗೆ ಏಪ್ರಿಲ್ 16ಕ್ಕೆ ಮಂಜ ಅಂತ ಮಾಡ್ತೀವಿ. ಗೈಸ್, ಮಂಜ ಅಂದರೆ ಏನು ಅಂದರೆ ಮಲೆನಾಡು ಸೈಡ್ ಇರೋರಿಗೆ ಗೊತ್ತಿರುತ್ತೆ ಮಂಜ ಅಂದರೆ ಏನು, ಮಂಜ ಯಾವ ಥರ ಮಾಡ್ತಾರೆ ಅಂತ. ಅದೇ ಥರ ನಮ್ಮೂರಲ್ಲೂ ಕೂಡ ಮಂಜ ಅಂತ ಮಾಡ್ತೀವಿ. ಇದು ಪ್ರತಿ ವರ್ಷವೂ ಮಾಡ್ತೀವಿ. ಆದರೆ ನಮ್ಮೂರಲ್ಲಿ ನೈಟ್ ಹೊತ್ತು ಮಂಜ ಮಾಡ್ತೀವಿ. ಇದು ಕಾಡು ಮಧ್ಯದಲ್ಲಿ ಮಂಜ ಆಗುತ್ತೆ. ಪೂಜೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್. ಮಂಜ ಅಂದರೆ ಏನು ಅಂತ ಹೇಳಿದರೆ, ಈ ದೇವ್ರಿಗೆ ಬಂದಿರೋ ಹರಕೆಗಳನ್ನ ಈ ದೇವರಿಗೆ ಬಲಿ ಕೊಡೋದು. ಹಾಗೆ ನಾವು ಇದು ಪ್ರತಿ ವರ್ಷವೂ ಮಾಡ್ಕೊಬಂದಿದ್ದೀವಿ. ಈ ಪೂಜೆ ನಮ್ಮೂರಲ್ಲಿ ನೈಟಲ್ಲಾಗುತ್ತೆ. ಆದರೂ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಬರ್ತಾರೆ ಹೊರಗಡೆಯಿಂದ. ಎಲ್ಲರೂ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಊಟ ಇರುತ್ತೆ. ಯಾರ್ಯಾರು ಬಂದಿಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಕೇಳ್ತೀನಿ. ಪೂಜೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬನ್ನಿ ಗೈಸ್, ನಾವು ಇವಾಗ ದಾರಿ ಕಡಿಯೋಕ್ಕೆ ಹೋಗೋಣ. ಒಂದು ವ್ಯೂ ತೋರಿಸ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಅಂತ. ನೋಡಿ ಗೈಸ್, ಯಾವ ಥರ ವ್ಯೂ ಇದೆ. ಏನು ಮಸ್ತ್ ಇದೆಯಲ್ಲ. ಈ ಗುಡ್ಡ ಬಂದ್ರೆ ಚೆನ್ನಾಗಿರುತ್ತೆ. ಅದು ಕಾಣ್ತದೆ, ಆ ಗುಡ್ಡ ನೋಡಿ ಕಾಣುತ್ತೆ ನೋಡಿ ಗೈಸ್. ಈ ದಾರಿಲಿ ಹೋಗಬೇಕು. ಈ ಕಾಡನ್ನೆಲ್ಲ ದಾಟಿಬಿಟ್ಟು ದೇವ್ರನ್ನ ಎಲ್ಲಿ ತಗೊಂಡು ಬರ್ತಾರೆ. ಅದಕ್ಕೋಸ್ಕರ ಕಾಡನ್ನೆಲ್ಲ ಹೋಗೋ ದಾರಿನೆಲ್ಲ ಕೊಚ್ಚಿಬಿಟ್ಟು ನೀಟಾಗಿ ಕೊಚ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಗೈಸ್, ಎಷ್ಟು ಡೀಪಾಗಿದೆ ಕೆಳಗಡೆ. ನೋಡಿ ಎಲ್ಲ ಕಾಡು ಕಡೆ ಸ್ಟಾರ್ಟ್ ಮಾಡಿದರು. ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಮ್ಯಾಲಿಂದ ಕಡಿತಾನೆ ರೋಡಿಗೆ ಹಾಕಿ ಹೋಗ್ತಾನೆ. ಸಂಜೆ ನಾನು ಒಂದ್ಸಲ ಕೋಳಿ ಹೊತ್ತಿಗೆ ಸಂಜೆ ಹೊತ್ತು ಯಾರು ಹೇಳೋ? ಸಂಜೆ ನಾನು ಕೋಳಿ ಹೊತ್ತಿಗೆ ನೋಡಿ ಗೈಸ್, ಎಷ್ಟು ಡೀಪಾಗಿದೆ. ಸ್ವಲ್ಪ ಮಿಸ್ ಆದರೆ ಕೆಳಗಡೆ ಗುಂಡಿಗೆ ಹೋಗ್ತೀವಿ. ಎಲ್ಲ ಕಾಣ್ತಿದೆ. ಹಾಂ, ಎಲ್ಲ ಹಾಯ್ ಮಾಡಿ ಒಂದ್ಸಲ. ಅಲ್ಲಿ ಹಾಯ್ ಹಾಯ್. ಹಾಂ, ನೋಡಿ ಬೆತ್ತ ಗೈಸ್. ಪೊಲೀಸ್ನವ್ರು ಇದೇ ಕಟ್ಕೊಂಡು ಹೊಡೆಯೋದು. ಇದೇ ಗೈಸ್ ಬೆತ್ತ. ನೋಡ್ತೀನ ಬಿಡಕ್ಲ ನೋಡಿ ಗೈಸ್, ನಾವು ಹೋಗೋ ದಾರಿನೆಲ್ಲ ಬಿಡ್ಸ್ಕೊಂಡು ಹೋಗ್ಬೇಕು. ಈ ನೋಡಿ ಅಷ್ಟು ಎಷ್ಟೊಂದು ಮುಳ್ಳಿದೆ. ಇದನ್ನೆಲ್ಲ ಕಡಿದ್ಬಿಟ್ಟು ಹೋಗ್ಬೇಕು ನಾವು. ನಮ್ಮ ಅಣ್ಣ ಕಡಿತಿದ್ದ, ಮುಳ್ಳಲ್ಲೆಲ್ಲ ಕಡಿತಿದ್ದ ಪಾಪ, ಕಷ್ಟಪಟ್ಟು ಕಡಿತಿದ್ದ ನೋಡಿ ಗೈಸ್. ಅವನಿಗೋಸ್ಕರ ನಾರು ಲೈಕ್ ಮಾಡಿ ಈ ವಿಡಿಯೋಗೆ. ಕಡಿತಿರೋದು ಮಂಚದಲ್ಲಿ ತೊಗೊಂಡು ಸಿಕ್ತದೆ. ನೋಡಿ ಗೈಸ್, ದಾರಿನೆಲ್ಲ ಎಷ್ಟು ನೀಟಾಗಿ ಬಿಡಿಸ್ಕೊಂಡು ಹೋಗ್ತಿದ್ದಾರೆ. ಜಾರಬಾರ್ದು ದೇವ್ರು ಹೊತ್ಕೊ ಬರುವಾಗಂತ.
ನೋಡಿ ಗೈಸ್ ಯಾವ ಥರ ದಾರಿ ಇದೆ ಅಂತ. ಒಳ್ಳೆ ಘಾಟಿ ದಾರಿ ಇದ್ದಂಗಿದೆ. ಹಾಯ್ ಹಾಯ್ ನೋಡಲ್ಲಿ ಅಲ್ಲಿ ಫುಲ್ ಡೀಪಾಗಿ ಗುಂಡಿ ನೋಡಿ ಗೈಸ್ ಎಷ್ಟು ಡೀಪಾಗಿದೆ. ಹಾಗೆ ಇವು ನೋಡಿ ಅಲ್ಲಿ ಹಾಂ ಸೋಮನ್ ಕಾಡು ಹಾಂ ಹೌದೌದು. ನೋಡಿ ಗೈಸ್ ಯಾವ ಥರ ದಾರಿ ಇದೆ ಅಂತ ನೋಡಿ, ಎಷ್ಟು ಗುಂಡಿ ಇದೆ. ಹಾಗೆ ವ್ಯೂ ನೋಡಿ. ನಿಮಗೆ ಜೇನ್ಕಲ್ ಗುಡ್ಡ ತೋರಿಸ್ತೀನಿ ನೋಡಿ, ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಮೂಲೆಯಲ್ಲಿ, ಅದೇ ಜೇನ್ಕಲ್ ದೇವಸ್ಥಾನ, ಅದೇ ಘಾಟಿ ದಾರಿ, ಚಾರ್ಮಡಿ ಘಾಟಿ. ಹಾಗೆ ಇಲ್ಲಿ ಹುಲಿದಾನ ಗುಡ್ಡ ಅಂತ ಕರಿತೀವಿ ಈ ಗುಡ್ಡಕ್ಕೆ. ನೋಡಿ ಗೈಸ್ ವ್ಯೂ ಹೇಗಿದೆ ಅಂತ ನೋಡಿ, ಎಷ್ಟು ಡೀಪಾಗಿದೆ. ಸ್ವಲ್ಪ ಮಿಸ್ ಆದರೂ ಕೆಳಗಡೆ ಹೋಗಿ ಪಾತಾಳಕ್ಕೆ ಹೋಗ್ಬಿಡ್ತೀವಿ ನೋಡಿ. ಫುಲ್ ಕೆಳಗಡೆ ಎಲ್ಲ ಗುಂಡಿನೇ. ಈ ಥರ ಮಧ್ಯ ಮರ ಎಲ್ಲ ಬಿದ್ದಿರುತ್ತೆ ಹೋಗೋ ದಾರಿಲಿ, ಅದನ್ನೆಲ್ಲ ಕಟ್ಕೊಂಡು ನಾವು ಹೋಗಬೇಕು. ನೋಡಿ ಯಾವ ಥರ ಬಿದ್ದಿದೆ ಅಂತ ಮರ ನೋಡಿ. ಇದೊಂದು ಮರ ಇತ್ತು ಮಾಡೋದು. ನೋಡಿ ಎಷ್ಟು ಕಷ್ಟಪಟ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ. ಆಗ್ತಿಲ್ಲ ಗೈಸ್ ನೋಡಿ, ಸ್ಟಾರ್ ಇದೆ. ಬದಲೇ ಬದಲೇ ಇಲ್ಲಿ ಬರೀ ಅಡ್ವೈಸ್ ಕೊಡ್ಬಾರ್ದು. ಫೈನಲ್ ಆಗಿ ದಾರಿ ಬಿಡಿಸಿದ್ವಿ, ಹೋಗ್ತಿದ್ವಿ ನೋಡಿ ಗೈಸ್ ಎಷ್ಟು ಕಷ್ಟಪಟ್ಟು ಹೋಗ್ತಿದ್ವಿ. ನೋಡಿ ಗೈಸ್ ಘಾಟಿ ರೋಡಲ್ಲಿ ಕಾಣ್ತಾ ಇದೆ. ಹಾಗೆ ಬಂದರೆ ಇಲ್ಲಿ ಜೇನ್ಕಲ್ ದೇವಸ್ಥಾನ ಇದೆ ಘಾಟಿಲಿ. ಜೇನ್ಕಲ್ ದೇವಸ್ಥಾನ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ನೋಡಿ. ನಾವು ಇಲ್ಲಿಗೆ ಬಂದಿದ್ವಿ, ಇಲ್ಲೆಲ್ಲ ಹತ್ಕೊಂಡು ಹೋಗ್ಬೇಕು. ಊರು ಕಾಣಿಸ್ತಲ್ಲ ನನಗೆ, ಊರು ಹತ್ತು ನೋಡಿ ಎಷ್ಟು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಎಷ್ಟು ಗ್ರೀನ್ರಿ ಆಗಿದೆ. ನಮ್ಮ ಟ್ರಕ್ಕಿಂಗ್ ನೋಡಿ ಇವತ್ತು ಸಕ್ಕತ್ ಪ್ಲೇಸ್ ಮಾತ್ರ ನೋಡಿ. ಈ ಥರ ಪ್ಲೇಸ್ ಎಲ್ಲಿ ಸಿಗುತ್ತೆ ನಿಮಗೆ? ಪ್ಲೇಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಸಿಡಿ ಚಾರ್ಮಡಿ ಘಾಟಿ ಕಾಣಿಸ್ತಿದೆ ಆಚೆ. ಬೈನೆ ಬಡಿಲ್ಲ ಎಂತ ಮಾಡ್ತಾರೆ. ಎಸ್ ಇದು ಕಾಡು ಮೆಣಸು ಅಂತಾರೆ ನೋಡಿ, ಯಾವ ಥರ ಇದೆ. ಹಾಂ ನೋಡಿ ಕಾಂತಾರ ಮೂವಿದೆಲ್ಲ ಕಾಣುತ್ತಲ್ಲ, ಅದೇ ಥರ ಕಾಡು ಮೆಣಸು ನೋಡಿ. ಯಾವ ಥರ ಕಾಡು ಮೆಣಸು ಕಾಣ್ತಿದೆ, ಕಾಂತಾರ ಮೂವಿಲಿ ತೋರಿಸ್ತಾರಲ್ಲ ಅದೇ ಥರ ಕಾಡು ಮೆಣಸು ನೋಡಿ. ಎಷ್ಟು ದೊಡ್ಡ ಮರ ಇದೆ. ಈ ಮರದ ಹೆಸರು ನಂದಿ ಮರ ಅಂತ ನೋಡಿ. ಎಲ್ಲಿ ತನಕ ಹೋಗಿದೆ, ಟಾಪಲ್ಲಿದೆ. ಇದು ಯಾವುದೋ ಕುಳ್ಮಾವಂತೆ ನೋಡಿ, ಎಷ್ಟು ಹೈಟ್ ಹೋಗಿದೆ ನೋಡಿ. ಎಷ್ಟು ಹೈಟ್ ಹೋಗಿದೆ ಅಂತ. ಫುಲ್ಲು ಬತ್ತೋಗಿದೆ, ಏನು ನೀರಿಲ್ಲ ನೋಡಿ. ಕಾಡಲ್ಲೇ ನೀರಿಲ್ಲ ಗೈಸ್ ನೋಡಿ. ಇದು ಸ್ವಲ್ಪ ನೀರು ಬರ್ತಾ ಇದೆ ನೋಡಿ, ಎಲ್ಲ ಬತ್ತೋಗಿದೆ ನೀರೆಲ್ಲ. ಎಷ್ಟು ತಪ್ಪ ಮರ ಬಿದ್ದಿದೆ ನೋಡಿ. ಇದನ್ನೆಲ್ಲ ಕಡ್ದುಬಿಟ್ಟು ದಾಟ್ಕೊಂಡು ನಾವು ಹೋಗ್ಬೇಕು ನೋಡಿ. ಪ್ಲೇಸ್ ಹೇಗಿದೆ ಅಂತ, ಪಾರ್ಟಿ ಮಾಡಕ್ಕೆ ಸಕ್ಕತ್ ಪ್ಲೇಸ್ ಮಾತ್ರ. ನೀರು ಕುಡಿಯೋಣ ನೋಡಿ ಗೈಸ್. ಎಷ್ಟು ಕೋಲ್ಡ್ ಆಗಿದೆ, ತುಂಬ ಸ್ವೀಟ್ ಆಗಿರುತ್ತೆ ಕಾಡು ನೀರು.
ನಮಗೆ ನೀರು ಬರೋದೆಲ್ಲ ಈ ಗುಡ್ಡದಿಂದನೇ. ಇಷ್ಟು ಕೋಲ್ಡ್ ಇದೆ ಗೈಸ್, ಯಾವ ಫ್ರಿಜ್ಜು ಬೇಡ ಇದ್ರ ಮುಂದೆ, ಅಷ್ಟು ಟೇಸ್ಟಾಗಿ ಕೋಲ್ಡ್ ಆಗಿರುತ್ತೆ. ಅದೇ ಹೇಳಿದ ಕೆಲಸದಲ್ಲಿ ಇಲ್ಲ ಅಂತ. ಹೌದಾ? ಅದೇ ಅಲ್ಲ ನಿಂಗೆ ಯಾವ್ದು ಬೇರೆ ಗೊತ್ತಿತ್ತು? ಯಾಕೆ ಹೇಳ? ಅದ ಕೇಳಿದೆ. ಅವರಿಗೆ ಫೋರ್ಸ್ ಆಗಿ ಮಾಡೋಕ್ಕಾಗಲ್ಲ ಅಂತ. ಫೋರ್ಸ್ ಆಗಿ ಇದು ಮಾಡೋದಲ್ಲ, ಹೆಣ್ಮಕ್ಳಿಗೆ ಬೆಂಕಿ ಕೊಡೋದು ಬಿಟ್ರೆ ಅದಕ್ಕೆ ಆ ಕೆಲಸದಲ್ಲಿಲ್ಲ ಅಂತ. ಹೆಣ್ಮಕ್ಳ ಕೆಲಸ ಬೆಂಕಿ ಹಚ್ಚೋದು, ಹಾ, ಆರ್ಸೋದಲ್ಲ. ಇದೌದು, ನಿಜ. ನೋಡಿ ಇಲ್ಲಿ ಸ್ವಲ್ಪ ನೀರಿದೆ ಈ ಹಳ್ಳದಲ್ಲಿ. ಪ್ಲೇಸ್ ಹೇಗಿದೆ ಅಂತ ನೋಡಿ. ನೋಡಿ guys, ಇದು ಉಣಗ ಅಂತ. ಇದು ಉಣಗು. ಉಣಗು ಅಂತ. ಇದು ಬೇಸಿಗೆಗಾಲದಲ್ಲಿ ಮೈಗತ್ತೆಲ್ಲ ಹತ್ತುತ್ತೆ. ಇದು ಹತ್ತಿರೆ ಫುಲ್ ಒಂಥರ ಕಡಿದ್ರೆ ಕಜ್ಜಿ ತರ ಆಗುತ್ತೆ. ಇದು ತುಂಬಾ ತುರ್ಸು. ಇದು ಎಲ್ಲ ಕಡಿದ್ರೆ ಇದನ್ನ ಹಿಂಗ್ ಹಿಡಿದು ನಾವು ಹಿಂಗ್ ಹಿಡಿತೀವಿ. ಹಿಂಗ್ ಹಿಡಿದು 2 ಕೈಲಿ ಹಿಂಗ್ ಹಿಡಿದು ಹಿಂಗ್ ಸತ್ತೋಗುತ್ತೆ. ಅದು ಹಿಂಗ್ ಕುಕ್ಕಿರೆ ಸತ್ತೋಗುತ್ತೆ. ಇಷ್ಟ ಹಂಗೆ ನೋಡಿ guys. ಕಾಡಲ್ಲೆಲ್ಲ ಬರೋದಾದ್ರೆ ಅಂತ ಇದು ಅದು ಮಾಮೂಲಿ ನಿಮ್ಗೆ ಇವೆಲ್ಲ ನೋಡಿ. ಕಾಡಲ್ಲೆಲ್ಲ ಬರೋದಾದ್ರೆ ಉಣಗಿನ ಔಷಧಿ ಹಚ್ಚಿಗೆ ಬನ್ನಿ. ಉಣಗಿನ ಔಷಧಿ ಮೆಡಿಕಲ್ ಸಿಗುತ್ತೆ. ಉಣಗಿನ ಔಷಧಿ ಅಂತ ಕೇಳಿ ಸಿಗುತ್ತೆ. ಹಚ್ಚಿಗೆ ಬನ್ನಿ. ಬೇರೆ ಕಡೆ ಎಲ್ಲ ಕಚ್ಚಿ ಭಾರಿ ಪ್ರಾಬ್ಲಮ್ ಆಗುತ್ತೆ. ಹೌದು ನೋಡಿ ಗೈಸ್, ಫಾಲ್ಸ್ ಹೇಗಿದೆ ಅಂತ. ಹಾ ನೋಡಿ, ಸ್ವಲ್ಪ ನೀರಿದೆ ಇಲ್ಲಿ. ನೋಡಿ ಯಾವ ಥರ ಪ್ಲೇಸ್ ನೋಡಿ ಗೈಸ್. ಏಡಿ ಹಿಡಿತೀಯ? ಹಾ, ಏಡಿ ಸಿಕ್ತು ನೋಡಿ ಗೈಸ್. ಇಲ್ಲಿ ನೋಡಿ. ಇದು ಎದಿಗೆ ಕೊಂಬಿಲ್ಲ, ಕೊಂಬಿಲ್ದರ ಎಡಿ. ಇದನ್ನ ಹಿಂಗೆ ಮುರಿಬೇಕು. ಹಿಂಗೆ ಇದು ಮುರಿಯನಲ್ಲ ಕೊಮ್ಮಣ್ಣದ ಅಲ್ಲ, ಇದು ಮುರಿಯನಲ್ಲ. ಬೆಂಕಿ ಹಾಕ್ತೀರಾ? ಸುಡೋದಾರ ಮುರಿತೀನಿ, ಬಿಡ್ತೀನಿ. ಹಾ, ಬೇಡ ಅಂತೆ ನೋಡಿ, ಬೇಡ ಅಂತಿದ್ದಾರೆ ನೋಡಿ. ಇದು ಇದೆ ಎಡಿ, ಹಿಂಗಿರುತ್ತೆ ಎಡಿ. ಬೇಕಾದ್ರೆ ಹಳ್ಳಕ್ಕೆ ಅದನ್ನ ಹಿಡಿದಿವಿ, ಹಂಗೆ ಬಿಡ್ತೀವಿ. ಹೋಯ್ತು ನೋಡಿ. ನೋಡಿ ಅವಲಕ್ಕಿ, ಎಳ್ಳುಂಡಿ ಎಲ್ಲ ಇದೆ. ನಮಗೆ ಎಲ್ಲ ಫೆಸಿಲಿಟಿ ಇದೆ ನೋಡಿ ಗೈಸ್. ಅವ್ರು ಬರೋದ್ರೊಳಗೆ ನೋಡಿ ನಮ್ಮ ಅಣ್ಣ ಇಲ್ಲಿ ಕ್ಯಾಂಪಿಂಗ್ ಆಗ್ತದೆ. ಎಂತ ಉಪ್ಪು ಹಾಕಿರೋದು? ಅದು ಹತ್ತತ್ತಾ ನೋಡಿ ಹೆಂಗೆ ಮಾಡ್ತೀನಿ. ನೋಡಿ ಗೈಸ್, ಅವಲಕ್ಕಿ ಎಲ್ಲ ಪುಡಿ ಮಾಡ್ತಿದ್ದೀವಿ. ಇದು ಬಿಳಿ ಬೆಲ್ಲ. ಹಾಂ, ಸುಗ್ಗಿಹಬ್ಬದ ಎಲ್ಲ ಮಾಡಬೇಕು. ನಿನ್ನ ಬರ್ತಿರುತ್ತೆ ಸುಗ್ಗಿಹಬ್ಬದ್ದು, ನಿನ್ನ ಸ್ಟಾರ್ಟ್ ಎಲ್ಲ. ಕಾಡಲ್ಲಿ ಊಟ ಎಲ್ಲ ಸಿಗಲ್ಲ, ನಾವು ಈ ಥರ ನೋಡಿ ಗೈಸ್, ಜಿಗಣೆ. ಇದು ಬೇಸಿಗೆಲ್ಲ ಜಿಗಣೆ. ಇದು ಕಚ್ಚುತ್ತೆ, ಕಚ್ಚಿ ರಕ್ತ ಇರುತ್ತೆ. ಇದು ಬ್ಲಡ್ ಹೋಗುತ್ತೆ. 1 ml 2 ml. ಬೇಸಿಗೆಲ್ಲ ಜಿಗಣೆ ಇದೆ ನೋಡಿ, ಮಳೆಗಾಲದಲ್ಲಿ ಮಾತ್ರ ಅಲ್ಲ. ಇದು ನಿಂಗೆ ತಗೊಬಂದು ಇಲ್ಲಿ ಹಿಡಿದು ಹಿಂಗೆ ಬೆಂಕಿ ಮಾಡಿ ಬೆಂಕಿಗೆ ಹಾಕ್ಬೇಕು. ಬೆಂಕಿಗೆ ಹಾಕಿ ಫುಲ್ ರೋಸ್ಟ್ ಆಗುತ್ತೆ ಅಷ್ಟೇ. ಅದ್ರ ಕತೆ ಮುಗಿತು ಅಲ್ಲಿಗೆ. ನೋಡಿ ಗೈಸ್, ಯಾವ ಥರ ಬೆಲ್ಲನ ಕೆರಿತಿದ್ದಾರೆ. ಎಷ್ಟು ವೈಟ್ ಕಾಣ್ತಿದೆ ಮರ ಅಲ್ಲಿ. ಅದು ಬಿಳಿ ಬೆಲ್ಲ ಅಲ್ಲ, ಹಂಗಾಗಿ ವೈಟ್ ಕಾಣುತ್ತೆ. ತುಪ್ಪ ಹಾಕ್ತಂಗಿದೆ. ಅವಲಕ್ಕಿ ಮಾಡಿದ್ವಿ ತಿನ್ನೋಕ್ಕೆ ಗೈಸ್. ನಮ್ಮದು ಹೈಜಿನಿಕ್ ಅವಲಕ್ಕಿ, ಇದು ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಮಧ್ಯಾಹ್ನ ಇವಾಗ ಊಟ ಏನೂ ಇಲ್ಲ. ಇದನ್ನ ತಂದ್ಕೊಂಡು ನಾವು ಇನ್ನು ಮುಂದೆ ಹೋಗಬೇಕು. ಮಿಕ್ಸರು, ಬೆಲ್ಲ, ಅವಲಕ್ಕಿ ಎಲ್ಲ ಮಿಕ್ಸ್ ಆಗಿದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ನಾನೇ ಮಿಕ್ಸ್ ಮಾಡಿದ್ದು, ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಗೈಸ್, ಮುಳ್ಳಂದಿ ಎಲ್ಲ ಇದರಲ್ಲೇ ಕೊಡೋದಂತೆ. ಇದ್ರೊಳಗಡೆ ಇರುತ್ತೆ ಮುಳ್ಳಂದಿ, ಗೊತ್ತಲ್ಲ ನಮ್ಮ ಕಾಡಲ್ಲೆಲ್ಲ ಇದ್ರೊಳಗಡೆ ಇರುತ್ತೆ. ಒಳಗೆ ಇರುತ್ತೆ ಸಾಗಂಡಿ ಎಲ್ಲ ಇಲ್ಲೇ ತಿನ್ಕೊಂಡು ಇಲ್ಲೇ ಇರೋದು. ನೋಡಿ ಬಂದು ಇಲ್ಲೊಂದು ದೇವಸ್ಥಾನ ಇದೆ, ತರಿಮಲೆ ಅಂತ ಕರಿತೀವಿ. ಆ ದೇವ್ರ ಮೂರ್ತಿ ತಂದು ಇಲ್ಲಿ ಇಟ್ಟು ಚಪ್ರ ಹಾಕಿ ಪೂಜೆ ಮಾಡಿ ಮತ್ತೆ ಇಲ್ಲಿಂದ ಹೋಗ್ತಾರೆ. ಹಾಂ ಗೈಸ್, ಇಲ್ಲಿಗೆ ಚಪ್ರ ಹಾಕೋಕ್ಕೆ ಇಲ್ಲಿ ನಮ್ಮೂರವರು ಕಂಬ ಕಡಿತಾ ಇದ್ದಾರೆ. ಅಲ್ಲಿ ಸ್ವಲ್ಪ ತಂದು ಇಟ್ಟಿದ್ದಾರೆ ಕಂಬನ. ಗೈಸ್, ಈ ಜಾಗ ಬಂದುಬಿಟ್ಟು ನಮ್ಮ ಚೌಡೇಶ್ವರಿ ದೇವಸ್ಥಾನದ ಮೂಲ ಸ್ಥಾನ ಇದೆ ಅಂತ ಹೇಳ್ತಾರೆ. ಇಲ್ಲಿಂದ ದೇವ್ರ ಕಲ್ಲು ತೊಗೊಂಡೋಗ್ಬಿಟ್ಟು ನಮ್ಮ ಚೌಡೇಶ್ವರಿ ದೇವಸ್ಥಾನ ಇವಾಗ ಏನಿದೆ ಅಲ್ಲಿ ಪೂಜೆ ಮಾಡ್ತಾರೆ. ಆದರೆ ಮೂಲ ಸ್ಥಾನ ಇದೆ ನಮ್ಮ ಚೌಡೇಶ್ವರಿ ದೇವಸ್ಥಾನದ್ದು.
ತುಂಬ ಪವರ್ಫುಲ್ ದೇವಸ್ಥಾನ ಗೈಸ್ ಇದು. ಈ ಸ್ಥಳ ತುಂಬ ದೂರ ಇರೋದ್ರಿಂದ ದಿನ ಡೈಲಿ ಬಂದು ಹೋಗೋಕ್ಕಾಗಲ್ಲ ಪೂಜೆ ಮಾಡೋಕೆ ಅನ್ನೋ ರೀಸನ್ಗೆ ದೇವಸ್ಥಾನನ ಅಲ್ಲಿ ಕಟ್ಟಿದ್ದಾರೆ ಗೈಸ್. ಎಲ್ಲಿ ಇಲ್ಲಿಂದ ಗಣ ಬರುತ್ತಾ? ಗಣ ಬಂದು ಸೀದಾ ಹೋಗುತ್ತಾ ಮೇಲೆ? ಹಾಂ ನೋಡಿ ಗೈಸ್, ಈ ಪ್ಲೇಸ್ ಹೆಸರು ತಲೆಮರೆ ಅಂತ. ಅಲ್ಲಿಂದ ಒಕ್ಸಲ್ ಗಂಡಿಗೆ ಹೋಗುತ್ತೆ ದೇವ್ರು ಹೊತ್ಕೊಂಡು. ಆ ಪ್ಲೇಸ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಗೈಸ್ ಪ್ಲೇಸ್ ಹೆಂಗಿದೆ ಅಂತ. ಎಲ್ಲ ಹೂ ಬಂದಿದೆ. ಈ ಕಾಯಿ ಹೆಸರು ಈಚಲು ಹಣ್ಣು ಅಂತ. ಇದು ಹಣ್ಣಾದ್ಮೇಲೆ ಬ್ಲಾಕ್ ಆಗುತ್ತೆ. ಹಣ್ಣಾದ್ಮೇಲೆ ತಿನ್ಬೋದು ಇದು. ಇವಾಗ ಹಣ್ಣಾಗಿಲ್ಲ, ಇದು ಕಾಯಿ. ನೀನು ಯಾರು ತಿಂದಿದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಚಾರ್ಮಾಡಿ ಘಾಟಿ ಗುಡ್ಡ ಕಾಣ್ತಿದೆ. ಫೈನಲಿ ಗೈಸ್ ಅಂತೂ ಈ ಪ್ಲೇಸಿಗೆ ಬಂದು ತಲುಪಿದ್ವಿ. ಇಲ್ಲಿ ಮಂಜ ಆಗೋದು ಈ ಪ್ಲೇಸಲ್ಲಿ. ಸೌದೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ನೋಡಿ ಗೈಸ್, ಬಂದ್ಬಿಟ್ಟು ಬೆಂಕಾಯಿ ಗಂಜಿ ಅನ್ನ ಎಲ್ಲ ಇದೆ. ಕುಸ್ಲಕ್ಕಿ ಗಂಜಿ ನೋಡಿ ಎಲ್ಲ ಊಟ ಹಾಕ್ತಿದ್ದಾರೆ. ನೋಡಿ ಗೈಸ್, ಎಲ್ಲ ರೆಡಿಯಾಗಿದೆ ಮಂಚಕ್ಕೆ. ಇಲ್ಲೇ ಊಟ ಹಾಕೋದು. ಇಲ್ಲಿ ಲೈನ್ ಮಾಡಿದಾರಲ್ಲ, ಅಲ್ಲಿ ಲೇಡೀಸಿಗೊಂದು ಜೆಂಟ್ಸಿಗೊಂದು ಇಲ್ಲಿ ನಿಂತ್ಕೊಂಡು ಊಟ ಹಾಕ್ತೀವಿ. ನೋಡಿ ಅಲ್ಲಿ ಹೋಗಿ ಕೂತ್ಕೊಂಡು ಬಫೆ ಸಿಸ್ಟಮ್, ಎಲ್ಲಿ ಬೇಕಾದ್ರೆ ಹೋಗಿ ಊಟ ಮಾಡ್ಬೋದು. ಬನ ಇದೆ ದೇವ್ರದ್ದು. ದೇವ್ರ ಮೂರ್ತಿ ತಂದು ಅಲ್ಲಿ ಮುಂದೆ ಇಡ್ತಾರೆ. ಮುಂದೆ ಹೋಗಬೇಕು, ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಬಂದು ಪೂಜೆ ಮತ್ತು ಅಲ್ಲೇ ಬಲಿ ಕೊಡೋದು, ಹರಕೆ ಎಲ್ಲ ಅಲ್ಲೇ ಆಗುತ್ತೆ. ನೋಡಿ ಗೈಸ್, ಎಷ್ಟು ದೊಡ್ಡ ಮರ ಇದೆ ಇಲ್ಲಿ. ನೋಡಿ ತುಂಬ ಹೈಟ್ ಹೋಗಿದೆ. ನೋಡಿ ಎಷ್ಟು ಹೈಟ್ ಇದೆ ಅಂತ ಮರ. ಅಬೇಣ ಇದು ಯಾವ ಮರ? ಇದು ಕೈಂಕ್ಲು ಮರ ಅಂತ. ನೋಡಿ ಗೈಸ್, ನೋಡಿ ಎಷ್ಟು ಉದ್ದ ಇದೆ. ನಾವು ಬೆಳಗ್ಗೆ 10:30 ಹೊರಟಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು 3:30 ಆಯಿತು. ಇದೇ ಬನ. ನಾಡ್ದು ಮಂಜ ಆಗೋದು ಇದೇ ಪ್ಲೇಸಲ್ಲಿ. ಇಲ್ಲಿ ತಂದು ಮೂರ್ತಿ ತಂದು ಪೂಜೆ ಮಾಡ್ತಾರೆ. ಬಲಿನೂ ಇಲ್ಲೇ ಕೊಡೋದು, ಕುರಿ ಕೋಳಿನೆಲ್ಲ. ನೋಡಿ ಎಲ್ಲ ನೀಟಾಗಿ ಕೆತ್ತಿಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಇನ್ನು ಇಲ್ಲಿ ತನಕ ಬಂದು ಎಲ್ಲ ನೋಡಿಕೊಂಡು ನಾವು ಇನ್ಮೇಲೆ ಮನೆ ಕಡೆ ಹೊರಟಿವಿ ಗೈಸ್. ಇವತ್ತಿಗೆ ಇಷ್ಟ ಗೈಸ್. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.